ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು RCB ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಪಂದ್ಯ ನಡೀತಿರುವಂಥದ್ದು ನಮ್ಮ ಚಿನ್ನಸ್ವಾಮಿನಲ್ಲಿ. ಖುಷಿ ಆಗುತ್ತೆ. ಸೊ ನಮ್ಮ ತಂಡ ಮತ್ತೆ ಬೆಂಗಳೂರಿಗೆ ಬಂದಿರುವಂಥದ್ದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಪಂದ್ಯ ಆಡೋದಕ್ಕೆ. ಅಂಡ್ ಒಂದ್ ಕಡೆಗೆ ಭಯ ಕೂಡ ಆಗುತ್ತೆ. ಈ ಸೀಸನ್ ಅಲ್ಲಿ ಸೋತಿರುವಂಥ ಎಲ್ಲಾ ಪಂದ್ಯಗಳು ಕೂಡ ಅದೇ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಸೋತಿರುವಂಥದ್ದು. ಸೊ ಒಂದು ಆ ಡವ ಇದೆಯಲ್ಲ, ಅದು ಮತ್ತೆ ಶುರು ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಬಟ್ ಆದರೆ ಈ ಸರಿ ಸ್ವಲ್ಪ ಡವ ಕಡಿಮೆ ಇರುತ್ತೆ ಅಂತ ಅನ್ಸುತ್ತೆ. ಬಿಕಾಸ್ ಈ ಸರಿ ಆಡ್ತಿರುವಂಥದ್ದು ನಾವು ರಾಜಸ್ಥಾನ್ ರಾಯಲ್ಸ್ ಮೇಲೆ. ಸೊ ಹಿಂದೆ ಸೋತಿರುವಂಥ ಮ್ಯಾಚಸ್ಗಳು ಟೇಬಲ್ ಟಾಪಲ್ಲಿರುವಂಥದ್ದು ಅಂತಲೇ ಹೇಳ್ತೀನಿ. ಒಂದು DC, ಇನ್ನೊಂದು GT, ಜೊತೆಗೆ ಪಂಜಾಬ್ ಅವರು. ಬಟ್ ಈ ಸಾರಿ ಬರ್ತಿರುವಂಥದ್ದು ಪಾಯಿಂಟ್ಸ್ ಟೇಬಲಲ್ಲಿ ಕೆಳಗಡೆ ಅಂದರೆ ಬಾಟಮಲ್ಲಿರುವಂಥ ರಾಜಸ್ಥಾನ್ ರಾಯಲ್ಸ್ ಅವರು. ಇವ್ರ ವಿರುದ್ಧ ನಾವು ಆಲ್ರೆಡಿ ಒಂದು ಮ್ಯಾಚನ್ನ ಗೆದ್ಕೊಂಡು ಬಂದಿದ್ದೀವಿ. ಜೈಪುರಿಂದ ಅಗೇನ್ ಆ ಒಂದು ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಆಡ್ತಾರೆ ನಮ್ಮ RCB ತಂಡ ಅಂತ ಹೇಳ್ತಾ. ಆ್ಯಂಡ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಟಾಸ್ ಅಂತೂ ಮುಖ್ಯ ಆಗ್ತಾ ಇದೆ. ಬಿಕಾಸ್ ಫಸ್ಟ್ ಬ್ಯಾಟಿಂಗ್ ಮಾಡಿದವರಿಗೆ ಬಾಲ್ ಹೇಗೆ ಬರ್ತಾ ಇದೆ ಅನ್ನೋಂಥದ್ದೇ ಗೊತ್ತಾಗ್ತಾ ಇಲ್ಲ. ಬಟ್ ಲಾಸ್ಟ್ ಮ್ಯಾಚಲ್ಲಿ ಒಂದೊಳ್ಳೆ ಕಾಂಪಿಟ್ ಇತ್ತು. ಎರಡೂ ತಂಡಗಳಿಂದ ಕೂಡ ಒಂದೊಳ್ಳೆ ಹೇಳ್ತೀವಿ ಅಂದರೆ ಕಾಂಪಿಟೇಷನ್ ಇತ್ತು. ಬ್ಯಾಟಿಂಗ್ ಅಲ್ಲಾದ್ರೂ ಆಗಿರ್ಬೋದು, ಬಾಲಿಂಗ್ ಅಲ್ಲಾದ್ರೂ ಆಗಿರ್ಬೋದು. ಮಳೆ ಒಂದು ಬಂದಿರುವಂಥ ಕಾರಣಕ್ಕೂ ಕೂಡ ಮ್ಯಾಚ್ ರೆಡ್ಯೂಸ್ ಆಗಿತ್ತು. ಬಟ್ ಒಳ್ಳೆ ಫೈಟ್ ಅಂತಲೇ ಕೊಟ್ಟರು ಎರಡೂ ತಂಡಗಳಿಂದ. ಸೆಕೆಂಡ್ ಬಾಲಿಂಗಲ್ಲಿ ನಾವು ಕೂಡ ಡಿಫೆಂಡ್ ಮಾಡ್ಕೊಳ್ಳೋ ಟೈಮಲ್ಲಿ ಸ್ವಲ್ಪ ಅವ್ರಿಗೆ ಕಷ್ಟ ಕೊಟ್ವಿ. ಮೇ ಬಿ ನೆಹಲ್ ವದರ್ ಆಡಿರಲಿಲ್ಲ ಅಂತಂದರೆ ಪಂಜಾಬ್ ಅವ್ರಿಗೆ ಕಷ್ಟ ಆಗಿರೋದು. ಆ್ಯಂಡ್ ಇವತ್ತು ಅಗೈನ್ ಮೊದಲು ಹೇಳ್ದಾಗೇನೆ ಅದೇ ಪಿಚ್ ಇರುತ್ತೆ, ಅದೇ ಗ್ರೌಂಡು, ಅದೇ ಕ್ರೌಡು, ಅದೇ ಸಿಟಿ ಅಂತಲೇ ಹೇಳ್ತೀನಿ. ಬಟ್ ಇವತ್ತು ನನಗೆ ಅನ್ನಿಸ್ತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮೊದಲ ಗೆಲುವು ಈ ಸೀಸನ್ದು RCBಗೆ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಆ ಗೆಲುವು ನಮ್ಮ ಫ್ಯಾನ್ಸ್ಗಳು ಎಂಜಾಯ್ ಮಾಡ್ತಾರೆ ಆ್ಯಂಡ್ ಮಾಡ್ತೀವಿ ಅಂತ ಕೂಡ ಹೇಳ್ತೀನಿ. ಆ್ಯಂಡ್ ಇವತ್ತಿನ ಒಂದು ಪಂದ್ಯದ ಬಗ್ಗೆ ಮಾತಾಡಿದ್ರೆ ಹೆಡ್ ಟು ಹೆಡ್ ಮಾತಾಡಿದ್ರೆ ಅಗೇನ್ ನಾವೇ ಮುಂದೆ ಇರುವಂಥದ್ದು. ಟೋಟಲ್ 30 ಪಂದ್ಯಗಳಾಗಿದೆ. ಅದರಲ್ಲಿ 16 ನಾವು ಗೆದ್ದಿದ್ದೀವಿ, 14 ರಾಜಸ್ಥಾನ್ ರಾಯಲ್ಸ್ ಗೆದ್ದಿದ್ದಾರೆ. ಬಟ್ ಈ ಸ್ಟ್ಯಾಟ್ಸ್ ಎಲ್ಲ ಜಾಸ್ತಿ ವರ್ಕ್ ಆಗ್ತಾ ಇಲ್ಲ ಇವಾಗ. ಯಾರು ಚೆನ್ನಾಗಿ ಆಡ್ತಾರೆ 40 ಓವರ್ಸ್ ಕಂಪ್ಲೀಟ್ ಆಗಿ ಅವರೇ ವಿನ್ ಆಗುವಂಥದ್ದು. ಆ್ಯಂಡ್ ಇನ್ನು ಸ್ಟ್ಯಾಟ್ಸ್ ಬಗ್ಗೆ ಮಾತಾಡಿದ್ರೆ ವಿರಾಟ್ ಕೊಹ್ಲಿ ಅವರನ್ನ 7 ಬಾರಿ ಸಂದೀಪ್ ಶರ್ಮಾ ಔಟ್ ಮಾಡಿದ್ದಾರೆ. ಆ್ಯಂಡ್ ಲಾಸ್ಟ್ ಮ್ಯಾಚಲ್ಲೂ ಕೂಡ ಅಷ್ಟೇ. ಇನ್ನೂ ಒಂದು ಔಟ್ ಆಗ್ತಾ ಇತ್ತು, ಬಟ್ ಕ್ಯಾಚ್ ಮಿಸ್ ಆಯಿತು ಅಂತ ಅನ್ಸುತ್ತೆ. ನಿತೀಶ್ ರಾಣಾ ಬಿಟ್ಟರು ಅಂತ ಅನ್ಸುತ್ತೆ ಸಂದೀಪ್ ಶರ್ಮಾ ಅವರ ಬೌಲಿಂಗಲ್ಲಿ. ಆ ಒಂದು ಕ್ಯಾಚ್ ಏನಾದರೂ ಹಿಡಿದಿದ್ದರೆ ಖಂಡಿತವಾಗ್ಲೂ 8 ಸಾರಿ ಅವರನ್ನು ಔಟ್ ಮಾಡೋ ಹಾಗಾಗ್ತಿತ್ತು ವಿರಾಟ್ ಕೊಹ್ಲಿ ಅವ್ರನ್ನ, ಸಂದೀಪ್ ಶರ್ಮಾ ಅವರು. ಅಗೇನ್ ಇವತ್ತು ಕೂಡ ಅಷ್ಟೇ ವಿರಾಟ್ ಕೊಹ್ಲಿ ಅವರಿಗೆ ಥ್ರೆಟ್ ಅಂತ ಇದ್ದರೆ ಅದು ನಮ್ಮ ಸಂದೀಪ್ ಶರ್ಮನ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಇನ್ನು ಪ್ಲೇಯಿಂಗ್ 11 ಬಗ್ಗೆ ಮಾತಾಡ್ತಾಯಿದ್ರೆ ರಾಜಸ್ಥಾನ್ ರಾಯಲ್ಸಲ್ಲಿ ತುಂಬ ಒಂದು ಫಾರ್ಮ್ನ ಸಮಸ್ಯೆಗಳಲ್ಲಿ ಎದುರಿಸ್ತಾ ಇದ್ದಾರೆ. ಹೆಟ್ಮೇರ್ ಆದರೂ ಆಗಿರ್ಬೋದು, ಧ್ರುವ್ ಜುರೇಲ್ ಆದರೂ ಆಗಿರ್ಬೋದು, ರನ್ಗಳು ಬರ್ತಾ ಇಲ್ಲ. ಆ್ಯಂಡ್ ರಿಯಾನ್ ಪರಾಗ್ ಆ್ಯಂಡ್ ನಿತೀಶ್ ರಾಣಾ ಇಬ್ಬರಿಂದ ಕೂಡ ರನ್ ಬರ್ತಾ ಇದೆ, ಬಟ್ ಆದರೆ ಕನ್ಸಿಸ್ಟೆಂಟ್ ಆಗಿ ಬರ್ತಾ ಇಲ್ಲ. ಅದು ಅವರಿಗೆ ಪ್ರಾಬ್ಲಮ್ ಆಗಿರುವಂಥದ್ದು. ಓಪನಿಂಗ್ ಪೇರ್ ಆಗಿ ಅಗೇನ್ ಇವತ್ತು ಕೂಡ ಯಶಸ್ವಿ ಜೈಸ್ವಾಲ್ ಆ್ಯಂಡ್ ರಘುವಂಶಿ ಅವರೇ ಬರ್ತಾರೆ, ಸೂರ್ಯವಂಶಿ ಅವರೇ ಬರ್ತಾರೆ, 14 ವರ್ಷದ ಹುಡುಗ. ಕೆಳಗಡೆಗೆ ಬಾಲಿಂಗಲ್ಲಿ ಮಾತಾಡಿದ್ರೆ ಅಂದರೆ ವರ್ಸ್ಟ್ ಬಾಲಿಂಗ್ ನಡೀತಾ ಇದೆ ಇಲ್ಲಿ. ಪೇಸರ್ಗಳಲ್ಲಿ ಜೋಫ್ರಾ ಆರ್ಚರ್ ರೀಸೆಂಟಾಗಿ ಮಾಡ್ತಿದ್ದಾರೆ. ಅದು ಬಿಟ್ಟರೆ ಸಂದೀಪ್ ಶರ್ಮಾ ಕೂಡ ರನ್ಗಳನ್ನ ಲೀಕ್ ಮಾಡ್ತಾ ಇದ್ದಾರೆ, ವಿಕೆಟ್ಗಳು ಬರ್ತಾ ಇಲ್ಲ. ಆ್ಯಂಡ್ ಸ್ಪಿನ್ನಲ್ಲಿ ಒಣಿಂದು ಹಸಾರಂಗ ವಿಕೆಟ್ಸನ್ನು ತೆಗಿತಿದ್ದಾರೆ, ಬಟ್ ರನ್ಗೆ ಕಡಿವಾಣ ಹಾಕೋಕ್ಕಾಗ್ತಾ ಇಲ್ಲ. ಈ ರೀತಿಯ ಒಂದು ಸಮಸ್ಯೆಗಳಿಂದ RR ಅನುಭವಿಸ್ತಾ ಇದೆ. ಇವತ್ತು ಯಾವ ರೀತಿಯಲ್ಲಿ ಆಡುತ್ತೆ ಆ್ಯಂಡ್ ಚೇಂಜಸ್ ಏನಾದರೂ ಮಾಡುತ್ತಾ ಇಲ್ಲಿ? ಬಿಕಾಸ್ ಬ್ಯಾಟಿಂಗಲ್ಲಿ ಖಂಡಿತವಾಗ್ಲೂ ಡೆಪ್ತ್ ಕಾಣಿಸ್ತಾ ಇಲ್ಲ. ಡೆಪ್ತ್ ಇದ್ರೂ ಕೂಡ ಬ್ಯಾಟರ್ಸ್ಗಳು ರನ್ ಮಾಡ್ತಾ ಇಲ್ಲ. ಸಿಮ್ರನ್ ಹೆಟ್ಮಾಯರು, ಧ್ರುವ್ ಜುರೇಲ್ 9 ರನ್ಗಳನ್ನು ಅವರು ಅಂದರೆ ಚೇಸ್ ಮಾಡ್ಲಿಕ್ಕೆ ಆಗಲಿಲ್ಲ. ಅಪೋಸಿಷನ್ಗೆ ಡಿಫೆಂಡ್ ಮಾಡ್ಕೊಳ್ಳೋಂಥ ಒಂದು ಆಪ್ಷನ್ ಕೊಟ್ಟರು ಅಂತಲೇ ಹೇಳ್ಬೋದು. ಆಪ್ಷನ್ ಆಲ್ರೆಡಿ ಗೇಮೇ ಕೊಟ್ಬಿಟ್ಟಿದ್ರು 2 ಮ್ಯಾಚಲ್ಲಿ. ಒಂದು DC ಜೊತೆಗೆ ಆ್ಯಂಡ್ ರೀಸೆಂಟಾಗಿ ನಡೆದಂತಹ ಒಂದು ಮ್ಯಾಚಲ್ಲೂ ಕೂಡ ಅಷ್ಟೇ. ನಿಜವಾಗ್ಲೂ ವರ್ಸ್ಟ್ ಬ್ಯಾಟಿಂಗ್ ಅಂತ ಹೇಳ್ತೀನಿ. ಕೆಳಗಡೆ ಶುಭಮ್ ದುಬೆ ಇದ್ದಾರೆ, ಅವರು ಕೂಡ ಏನಂತ ಇಂಪ್ಯಾಕ್ಟ್ ಮಾಡ್ತಾ ಇಲ್ಲ. ಒಟ್ಟಿನಲ್ಲಿ ರಾಜಸ್ಥಾನ್ ರಾಯಲ್ಸ್ ಅಂತೂ ಸಿಕ್ಕಾಪಟ್ಟೆ ಒಂದು ಡೌನ್ಫಾಲ್ ಕಾಣಿಸ್ತಾ ಇದೆ. ಇವತ್ತಿನ ಮ್ಯಾಚಲ್ಲಿ ಹೇಗೆ ಆಡ್ತಾರೆ ಅಂತಲೇ ನೋಡಬೇಕು. ಬಿಕಾಸ್ ರಾಹುಲ್ ದ್ರಾವಿಡ್ ಅವರ ಒಂದು ಹೋಮ್ ಗ್ರೌಂಡ್ ಕೂಡ ಆಗಿರೋದ್ರಿಂದ ಅವ್ರೇನಾದ್ರು ಟಿಪ್ಸ್ ಏನಾದರೂ ಹೆಲ್ಪ್ ಆಗುತ್ತಾ ರಾಜಸ್ಥಾನ್ ರಾಯಲ್ಸ್ಗೆ ಅಂತ ನೋಡಬೇಕು. ಓಕೆ, ಇನ್ನು RCB ಪ್ಲೇಯಿಂಗ್ 11 ಬಗ್ಗೆ ಮಾತಾಡಿದ್ರೆ ಏನು ಮಾತಾಡುವಂಥ ಅವಶ್ಯಕತೆನೇ ಇಲ್ಲ. ಬಿಕಾಸ್ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಬಟ್ ಹೋಮ್ ಮ್ಯಾಚಸ್ ಅಂತ ಬಂದಾಗ ಮೇ ಬಿ ಒಳ್ಳೆ ರೀತಿಯಲ್ಲಿ ಸ್ವಲ್ಪ ಕ್ರಿಕೆಟ್ ಆಡಬೇಕು, ಅದೇ ಪ್ಲೇಯಿಂಗ್ 11 ಅಂತ ಅನಿಸುತ್ತೆ. ಲಾಸ್ಟ್ ಮ್ಯಾಚಲ್ಲಿ ಒಂದು ಚೇಂಜಸ್ನ ಮಾಡಿದ್ರು. ರೊಮ್ಯಾರಿಯೋ ಶೆಫರ್ಡ್ ಅವ್ರನ್ನ ತೊಗೊಂಡು ಬಂದಿದ್ರು ಲಿವಿಂಗ್ಸ್ಟನ್ ಜಾಗದಲ್ಲಿ. ಅದನ್ನು ಅವ್ರನ್ನ ಅಗೇನ್ ಕಂಟಿನ್ಯೂ ಮಾಡ್ತಾರೆ ಅಂತ ಅನಿಸುತ್ತೆ. ಯಾವುದೇ ಚೇಂಜಸ್ ಇರಲ್ಲ ಈ ಒಂದು ಮ್ಯಾಚಲ್ಲಿ RCB ಕಡೆಯಿಂದ. ಆ್ಯಂಡ್ ಟಾಸ್ ಗೆದ್ದಂಥವ್ರು ಅಗೇನ್ ಮೊದಲಿಗೆ ಬಾಲಿಂಗ್ ಆಯ್ಕೆ ಮಾಡ್ಕೊತಾರೆ. ಬಿಕಾಸ್ ಚೇಸಿಂಗ್ ತಂಡಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮೇ ಬಿ ಒಂದು ಸ್ಕೋರ್ ಬೋರ್ಡ್ ಮುಂದೆ ಇರೋದ್ರಿಂದ ಯಾವ ರೀತಿ ಪ್ರೋಗ್ರೆಸ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ಒಂದು ಗೊತ್ತಾಗುತ್ತೆ. ಅದಕ್ಕೋಸ್ಕರ ಬಾಲಿಂಗ್ನ ಪ್ರಿಫರ್ ಮಾಡ್ತಾರೆ ಯಾವುದೇ ತಂಡ ಟಾಸ್ ವಿನ್ ಆದರೂ ಅಂತಲೇ ಹೇಳ್ತೀನಿ. ಓಕೆ, ಇಷ್ಟಿತ್ತು ಇವತ್ತಿನ ಒಂದು ಪಂದ್ಯದ ಬಗ್ಗೆ ಪ್ರಿವ್ಯೂ ಅಂತ ಹೇಳ್ತಾ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಇವತ್ತಿನ ಒಂದು ಪಂದ್ಯದ ಬಗ್ಗೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮ್ಯಾಚ್ ಆದಮೇಲೆ ಸಿಗೋಣ. ಇವತ್ತು ವಿನ್ ಆಗೋದು RCB. ಓಕೆ, ಬಾಯ್.